ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಸುತ್ತಲೂ ಕಂಬಗಳಿಂದ ಕೂಡಿದ ದೊಡ್ಡದಾದ ತೊಟ್ಟಿ ಮನೆ ಅದು. ಆ ಮನೆಯ ಹಿರಿಯ ದಂಪತಿಗಳೇ ಕೃಷ್ಣನ ತಾತ ವಿಷ್ಣುಸೂರ್ಯ ಅರಸ್, ಅಜ್ಜಿ ಗೌರಮ್ಮ. ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬಳೇ ಮಗಳು. ಹಿರಿಯ ಮಗ ಜಯೇಂದ್ರ ಸೂರ್ಯ ಅರಸ್, ಹೆಂಡತಿ ಮಂಜುಳಾ. ಇವರ ಒಬ್ಬನೇ ಮಗ ಸಮರ್ಥ್ ಸೂರ್ಯ ಅರಸ್. ಇನ್ನು ವಿಷ್ಣುರವರ ಎರಡನೆಯ ಮಗ ನರೇಂದ್ರ ಸೂರ್ಯ ಅರಸ್, ಹೆಂಡತಿ ವತ್ಸಲ. ಇವರ ಒಬ್ಬನೇ ಮಗ ಕೃಷ್ಣ ಸೂರ್ಯ ಅರಸ್. ಸಮರ್ಥ್ ಹುಟ್ಟಿ 2 ವರ್ಷಕ್ಕೆ ತಮ್ಮ ಎರಡನೆಯ ಮಗ ನರೇಂದ್ರ ಮತ್ತು ವಿಷ್ಣುರವರ ಒಬ್ಬಳೇ ಮಗಳಾದ ವೈದೇಹಿಯವರ ಮದುವೆಯನ್ನು ಒಟ್ಟಿಗೆ ಮಾಡಿದ್ದರು ವಿಷ್ಣುರವರು. ವೈದೇಹಿ ಕೊಂಚ ಹಠಮಾರಿಯ ಹುಡುಗಿ. ಆದರೆ ಅವಳೇ ಚಿಕ್ಕವಳಾಗಿದ್ದರಿಂದ ಎಲ್ಲರ ಮುದ್ದಿನಿಂದ ತನ್ನದೇ ನಡೆಯಬೇಕೆಂಬ ಹಠವಿತ್ತು ಅವಳಿಗೆ. ಅವಳು ಪ್ರೀತಿಸಿದ ರಘುರಾಜ್ ಜೊತೆ ಮದುವೆ ಮಾಡಿ ತಮ್ಮ ಮನೆಯಲ್ಲಿಯೇ ಇರಿಸಿಕೊಂಡಿದ್ದರು ವಿಷ್ಣುರವರು ಅವಳಿಷ್ಟದಂತೆಯೇ. ರಘುರಾಜ್ ವೈದೇಹಿಗೆ ಕಾಲೇಜಿನಲ್ಲಿ ಪರಿಚಯವಾದ ಅನಾಥ ಹುಡುಗ. ಅವನ ಮೇಲೆ ಎಲ್ಲಿಲ್ಲದ ಪ್ರೀತಿ ವೈದೇಹಿಗೆ. ಅವಳ ಪ್ರೀತಿಯೇ ಗೆದ್ದು ಆ ಮನೆಯ ಖುಷಿಯಾಗಿತ್ತು ಅವಳ ಖುಷಿ. ಅತ್ತಿಗೆಯಂದಿರಿಬ್ಬರೂ ಅವಳ ಜೊತೆ ಹೊಂದಿಕೊಂಡು ಅವಳ ಖುಷಿಯೇ ಮನೆಯ ಶ್ರೇಯಸ್ಸೆಂದು ಸುಖವಾಗಿದ್ದರು. ಮದುವೆಯಾಗಿ ವರ್ಷ ತುಂಬುವುದರೊಳಗೆ ವತ್ಸಲ ಮತ್ತು ವೈದೇಹಿಯ ಮಡಿಲು ತುಂಬಿತ್ತು. ವೈದೇಹಿಗೆ ಮೊದಲು ಜನಿಸಿದ್ದು ಹೆಣ್ಣು ಮಗು, ಅವಳೇ ವರಣ. ಇವಳು ಹುಟ್ಟಿ 2 ತಿಂಗಳಿಗೆ ಜನಿಸಿದ್ದು ನರೇಂದ್ರ ಮತ್ತು ವತ್ಸಲಾರವರ ಮಗ ಕೃಷ್ಣ. ನಂತರ ಆ ಮನೆಯಲ್ಲಿ ಮತ್ತೆ ಯಾರಿಗೂ ಮಕ್ಕಳ ಭಾಗ್ಯ ದೊರೆಯಲೇ ಇಲ್ಲ. ಸಮರ್ಥ್, ಕೃಷ್ಣ, ವರ್ಣ ಜೊತೆಯಲ್ಲೇ ಆಡುತ್ತಾ ಬೆಳೆದರು. ದಿನಗಳು ಕಳೆದಂತೆ ಅರಸ್ ಮನೆಯ ಆಸ್ತಿ ಬೆಳೆಯುತ್ತಲೇ ಹೋಯಿತು. ಜಯೇಂದ್ರ, ನರೇಂದ್ರ ಮತ್ತು ರಘುರಾಜ್ರ ಪರಿಶ್ರಮದಿಂದ. ತನ್ನ ಗಂಡ ಕಷ್ಟಪಟ್ಟು ದುಡಿಯುತ್ತಿರುವುದು ಈ ಮನೆಗೋಸ್ಕರ. ಆದರೆ ತಮಗೆ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳು. ಮದುವೆಯಾಗಿ ಬೇರೆಯ ಮನೆ ಸೇರುವವರು ಎಂಬ ಸಣ್ಣ ಯೋಚನೆಯೊಂದು ವೈದೇಹಿಯ ತಲೆಯಲ್ಲಿ ಬರುತ್ತಿದ್ದಂತೆ ಅದು ಅವಳ ಮನವನ್ನು ಕ್ರೂರವಾಗಿಸಿತ್ತು. ಆಸ್ತಿಯ ಮೇಲೆ ಆಸೆ ಹುಟ್ಟಿಸಿತ್ತು. ಇದು ಯಾರಿಗೂ ಸಿಗದ ಸುಳಿವಾಗಿತ್ತು. ಹಾಗಾಗಿ ಎಷ್ಟೋ ವೈದ್ಯರ ಬಳಿ ಹೋಗಿ ಮತ್ತೆ ಗರ್ಭ ಧರಿಸಿದ ವೈದೇಹಿಗೆ ಜನಿಸಿದ್ದು ಮತ್ತೆ ಹೆಣ್ಣು ಮಗುವೆ. ನಂತರ ಅವಳಿಗೆ ಮಕ್ಕಳಾಗಲಿಲ್ಲ. ಆದರೆ ಅವಳ ಯೋಚನೆ ಕೊನೆಗೊಂಡಿರಲಿಲ್ಲ. ತನ್ನ ಗಂಡನ ಶ್ರಮ ಈ ಮನೆಯ ಪಾಲಾಗುತ್ತಿದೆ, ತನ್ನ ಮಕ್ಕಳಿಗೆಂದು ಆಸ್ತಿಯೇ ಇಲ್ಲದಂತಾಗುತ್ತದೆ ಎಂಬ ಭಾವನೆ ಮನ ತುಂಬಿತು. ದಿನಗಳು ಕಳೆದಂತೆ ತನಗಿದ್ದ ಹೆಣ್ಣು ಮಕ್ಕಳನ್ನೇ ಚೆನ್ನಾಗಿ ಬೆಳೆಸಿ ತನ್ನ ಗಂಡ ಮಾಡಿದ ಆಸ್ತಿಯನ್ನು ಅವರಿಬ್ಬರಿಗೆ ಸಿಗುವ ಹಾಗೆ ಮಾಡಬೇಕೆಂಬುದು ಅವಳ ಯೋಚನೆಯಾಗಿ ಬಿಟ್ಟಿತು. ಹೀಗೊಂದು ವಿಚಾರ ಅವಳ ಮನದಲ್ಲಿದೆ ಎಂದು ಅವಳ ಗಂಡ ರಘುರಾಜರಿಗೂ ಗೊತ್ತಿರಲಿಲ್ಲ. ಎಲ್ಲರಿಗಿಂತ ಚಿಕ್ಕವಳು ವೈದೇಹಿಯ ಎರಡನೇ ಮಗಳು ಶ್ರುತಿ. ಅವಳಿಗೆ 4 ವರ್ಷವಾದರೆ ವರ್ಣ ಮತ್ತು ಕೃಷ್ಣನಿಗೆ 8 ವರ್ಷ. ಸಮರ್ಥ್ ಇವರಿಬ್ಬರಿಗಿಂತ 2 ವರ್ಷ ದೊಡ್ಡವನು. ಶ್ರುತಿ ಇವರೆಲ್ಲರಿಗಿಂತ ಬಹಳ ತುಂಟಿ ಮತ್ತು ಚೂಟಿಯಾಗಿದ್ದಳು. ವತ್ಸಲಾರವರು ಭರತನಾಟ್ಯ ಕಲಿತಿದ್ದರಿಂದ ವರ್ಣ ಮತ್ತು ಶ್ರುತಿಗೆ ಸಮಯ ಸಿಕ್ಕಾಗಲೆಲ್ಲ ಭರತನಾಟ್ಯ ಕಲಿಸುತ್ತಿದ್ದರು. ಕೃಷ್ಣ ಕೊಳಲು ಊದುವುದನ್ನು ಕಲಿತಿದ್ದ. ಅವರು ಭರತನಾಟ್ಯ ಮಾಡುತ್ತಿದ್ದರೆ ಕೃಷ್ಣ ತನಗೆ ಬರುವ ಹಾಗೆ ಕೊಳಲೂದುತ್ತಿದ್ದ. ಆಗಿನ್ನೂ ಚಿಕ್ಕವನಾಗಿದ್ದರಿಂದ ಅವನಿಗೆ ಅಷ್ಟೊಂದು ರಾಗಗಳು ಗೊತ್ತಿರಲಿಲ್ಲ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ನಾಟ್ಯ ಮಾಡುವ ವರ್ಣ ಮತ್ತು ಶ್ರುತಿಯ ನಾಟ್ಯ ನೋಡಿ ಎಲ್ಲರೂ ಖುಷಿಪಡುತ್ತಿದ್ದರು. ವರ್ಣಳಿಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತಿದ್ದರಿಂದ ನಾಟ್ಯದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದರೆ 4 ವರ್ಷದ ಶ್ರುತಿಗೆ ಗೆಜ್ಜೆ ಕಟ್ಟಿಕೊಂಡು ಹೆಜ್ಜೆ ಹಾಕುವುದೆಂದರೆ ಇಷ್ಟವೇ ವತ್ಸಲಾಳ ಹಾಗೆ. ಹಾಗಾಗಿ ವತ್ಸಲಾಳಿಗೆ ಶ್ರುತಿ ಎಂದರೆ ಹೆಚ್ಚು ಪ್ರೀತಿ. ಶ್ರೀ ಎಂದರೆ ಎಲ್ಲರಿಗೂ ಮುದ್ದು, ಹೆಚ್ಚಾಗಿ ಕೃಷ್ಣನಿಗೆ. ಅವಳು ಹುಟ್ಟಿದಾಗ ಇವನಿಗೆ 4 ವರ್ಷ. ಆಗಿನಿಂದ ಅವಳನ್ನು ಶ್ರುತಿ ಎಂದು ಕರೆಯದೆ ಶ್ರೀ ಎಂದು ಕರೆಯುತ್ತಿದ್ದದ್ದು ಕೃಷ್ಣನೊಬ್ಬನೇ. ಅವಳನ್ನು ಬಿಟ್ಟು ಅವ ಎಲ್ಲಿಗೂ ಹೋಗುತ್ತಿರಲಿಲ್ಲ. ಅವಳಿಷ್ಟದಂತೆಯೇ ಎಲ್ಲವನ್ನೂ ಮಾಡುತ್ತಿದ್ದ. ಅವನಿಗೆ ಅವಳು ಕಣ್ಣು ಹೊಡೆಯುವುದೇ ಮೊದಲಿಂದಲೂ ಇಷ್ಟವಾಗಿದ್ದು. ಯಾರು ಎಷ್ಟೇ ಕಣ್ಣು ಹೊಡೆಯುವುದು ಹೇಳಿಕೊಟ್ಟರೂ ಅವಳು ಮಾತ್ರ
ಮೊದಲು ತನ್ನ ಎಡಗಣ್ಣಿನಿಂದ ಕಣ್ಣು ಹೊಡೆದು ಬಲಗಣ್ಣು ಮುಚ್ಚಿ ತೆಗೆಯುತ್ತಿದ್ದಳು. ಇದನ್ನು ಕಂಡಾಗಲೆಲ್ಲ ಕೃಷ್ಣನಿಗೆ ಅವಳ ಮೇಲೆ ಎಲ್ಲಿಲ್ಲದ ಪ್ರೀತಿ. ಶ್ರೀ ಶ್ರೀ ಎಂದು ಕರೆಯುತ್ತಾ ಪುಟ್ಟ ಮಗುವಂತೆ ಅವಳನ್ನು ಸಂಭಾಳಿಸುತ್ತಿದ್ದ ಅವ ಆಗಿನಿಂದಲೇ. ವರ್ಣನ ಜೊತೆ ಇರದ ಒಡನಾಟ ಶ್ರೀಯ ಜೊತೆ ಕೃಷ್ಣನಿಗೆ ಹೆಚ್ಚಾಗಿಯೇ ಇತ್ತು. ಇವರಿಬ್ಬರ ಒಡನಾಟ ಪ್ರೀತಿ ಎಲ್ಲರಿಗೂ ಇಷ್ಟವಾಗಿತ್ತು. ಅದೊಂದು ದಿನ ಮನೆಯಲ್ಲಿ ಎಲ್ಲರೂ ಪಕ್ಕದ ಊರಿನ ಮದುವೆಗೆ ಹೋಗಿ ಬಂದಿದ್ದರು. ಬಹಳ ಹತ್ತಿರವಾದವರು ಆಗಿದ್ದರಿಂದ ಮನೆಯ ಎಲ್ಲರೂ ಆ ಮದುವೆಗೆ ಹೋಗಿದ್ದರು. ಮನೆಗೆ ಬಂದ ನಂತರ ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಸೇರಿದ್ದರು. ಶ್ರೀ ಕೃಷ್ಣನ ಜೊತೆ ಆಟವಾಡುತ್ತಿದ್ದಳು. ವರ್ಣ ಸಮರ್ಥನ ಜೊತೆ ಆಟವಾಡುತ್ತಿದ್ದಳು. ಮೇಲಿನ ಕೋಣೆಯಲ್ಲಿ ನಾಲ್ವರನ್ನೂ ನಿಂತು ನೋಡುತ್ತಿದ್ದ ವತ್ಸಲಾಳ ಮನದಲ್ಲಿ ವಿಚಾರವೊಂದು ಮೂಡಿ ನರೇಂದ್ರರನ್ನು ಕರೆದರು. ರೀ ರೀ ಬನ್ನಿ ಇಲ್ಲಿ. ಕೋಣೆಯಲ್ಲಿದ್ದ ನರೇಂದ್ರರವರು ಅವರ ಪಕ್ಕ ಬಂದು ನಿಂತು ಏನಾಯ್ತೆ ಎಂದು ಕೇಳಿದರು. ಅಲ್ನೋಡಿ, ನಮ್ಮ ವರ್ಣ ಸಮರ್ಥನ ಜೊತೆ ಶ್ರೀ ಕೃಷ್ಣನ ಜೊತೆ ಆಟ ಆಡ್ತಿದ್ದಾಳೆ. ಆಡಲಿ ಬಿಡು, ಅದಕ್ಕೇನೀಗ. ಮುಂದೆ ಇದೇ ಜೋಡಿಗಳನ್ನ ನಾವು ನಿಂತು ಮದುವೆ ಮಾಡಬೇಕು. ಆಗ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂಬ ಅವರ ಕಲ್ಪನೆ ಅಲ್ಲೇ ನಿಂತು ಕೇಳಿಸಿಕೊಂಡ ವೈದೇಹಿಯ ಮನದಲ್ಲಿನ ವಿಚಾರವನ್ನು ತಲೆಕೆಳಗೆ ಮಾಡಿದಂತೆನಿಸಿ ಅವಳನ್ನು ಕೋಪಕ್ಕೇರುವಂತೆ ಮಾಡಿತ್ತು. ಅತ್ತಿಗೆ, ಕೋಪದಲ್ಲೇ ಕರೆದರು ವೈದೇಹಿ ಅವರನ್ನು. ಮುಖ ಕೆಂಪಾಗಿಸಿ ಕಣ್ಣು ದೊಡ್ಡದು ಮಾಡಿಕೊಂಡು. ಏನಾಯ್ತು ವೈಶು ಕೇಳಿದರು ವತ್ಸಲ ವೈದೇಹಿಯತ್ತ ತಿರುಗಿ. ನಿನಗೆಷ್ಟು ಧೈರ್ಯ ನನ್ನ ಮಕ್ಕಳ ಜೀವನ ನೀನು ನಿರ್ಧಾರ ಮಾಡೋಕ್ಕೆ? ಯಾಕಮ್ಮ ವೈದೇಹಿ, ಏನಾಯಿತು ಕೇಳಿದರು ನರೇಂದ್ರರವರು. ಅವರಿಬ್ಬರನ್ನು ಕೋಪದಲ್ಲೇ ನೋಡುತ್ತಾ ಕೆಳಗಿಳಿದು ಬಂದ ವೈದೇಹಿ ಅಪ್ಪ ಅಪ್ಪ ಜೋರಾಗಿ ಕರೆದಳು ವಿಷ್ಣುರವರನ್ನು. ಏನಾಯ್ತಮ್ಮ, ಯಾಕೆ ಹಾಕಿ ಕೂಗ್ತಿದೀಯಾ ಎನ್ನುತ್ತಾ ಬಂದರು ವಿಷ್ಣುರವರು. ಅವರ ಜೊತೆಯೇ ಬಂದರು ಗೌರಮ್ಮ. ಅಪ್ಪ, ನನಗೆ ಈ ಮನೆಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಒಂದೇ ಮಾತಿನಲ್ಲಿ ನಿರ್ಧಾರ ತೆಗೆದುಕೊಂಡ ವೈದೇಹಿಗೆ ಸಂಬಂಧಗಳ ಬೆಲೆಯೇ ಗೊತ್ತಾಗಲಿಲ್ಲ ಆಸ್ತಿಯ ಆಸೆಗೆ. ಯಾಕಮ್ಮ ವೈದೇಹಿ, ಏನಾಯಿತು ಗಾಬರಿಯಲ್ಲಿ ಕೇಳಿದರು ವಿಷ್ಣುರವರು. ವೈದೇಹಿ, ನಾನು ಏನಂದೆ ಅಂತ ನೀನು ಈಗ ಇಷ್ಟು ದೊಡ್ಡ ನಿರ್ಧಾರ ತಗೋತಿದ್ಯಾ? ಕಣ್ಣಲ್ಲೇ ನೀರು ತುಂಬಿಕೊಂಡು ಕೇಳಿದರು ವತ್ಸಲ. ನನಗೆ ನೀವು ಏನೋ ಹೇಳಿಬಿಡಿ ಅತ್ತಿಗೆ. ಇಲ್ಲೇ ಇದ್ದರೆ ನನ್ನ ಮಕ್ಕಳ ಜೀವನ ಹಾಳಾಗಿ ಹೋಗುತ್ತೆ. ನನ್ನ ಗಂಡ ನಿಮ್ಮಗಳಿಗೆ ದುಡಿಯೋದೇ ಆಗುತ್ತೆ. ಅವಳ ಜೋರು ಧ್ವನಿಗೆ ಏನೂ ತಿಳಿಯದ ಆ 4 ಮಕ್ಕಳು ಅಲ್ಲಿಯೇ ನಿಂತು ನೋಡುತ್ತಿದ್ದರು ಈ ದೊಡ್ಡವರನ್ನೇ. ಆಗ ತಾನೇ ಮದುವೆಯಿಂದ ಬಂದ ಎಲ್ಲರೂ ಬಂದು ಸೇರಿದರು ಅಲ್ಲಿ. ಏನಮ್ಮ ಹೇಳ್ತಿದ್ಯಾ ನೀನು? ಅಪ್ಪ, ಅಣ್ಣಂದ್ರಿಗೆ ಎಷ್ಟು ಅಧಿಕಾರ ಇದೆಯೋ ಈ ಮನೆಯಲ್ಲಿ ಅಷ್ಟೇ ಅಧಿಕಾರ ನನಗೂ ಇದೆ ಅಲ್ವಾ? ಹೌದಮ್ಮ ವೈದೇಹಿ, ಆದರೆ ಈಗ್ಯಾಕೆ ಆ ಮಾತು ಕೇಳಿದರು ವಿಷ್ಣುರವರು. ಅಪ್ಪ, ನನಗೆ ನನ್ನ ಪಾಲಿನ ಆಸ್ತಿ ಬೇಕು ಎಂಬ ಅವಳ ಕಟು ಮಾತು ಅಲ್ಲಿದ್ದ ಎಲ್ಲರ ಹೃದಯವನ್ನು ನಡುಗಿಸಿತ್ತು. ವೈದೇಹಿ, ಇದೇನು ಕೇಳ್ತಿದ್ಯಾ ನೀನು? ಆಸ್ತಿ ಭಾಗ ಮಾಡೋ ಅಂಥದ್ದು ಏನಾಯ್ತೀಗ ನಿನಗೆ ಕೇಳಿದರು ಅವಳ ಗಂಡ ರಘುರಾಜ್. ಈ ವತ್ಸಲ ಹೇಳ್ತಿದ್ದಾಳೆ ನನ್ನ ದೊಡ್ಡ ಮಗಳನ್ನು ಸಮರ್ಥನ್ಗೆ, ಚಿಕ್ಕ ಮಗಳನ್ನು ಕೃಷ್ಣನ್ ಕೊಟ್ಟು ಮದುವೆ ಮಾಡ್ತಾಳಂತೆ. ಅದರಲ್ಲಿ ತಪ್ಪೇನಿದೆ ವೈದೇಹಿ? ನಮ್ಮ ಕುಟುಂಬ ಒಂದಾಗೇ ಇರಬಹುದಲ್ಲ ಮುಂದೆನೂ ಎಂದ ಜಯೇಂದ್ರ. ಹೌದು ಅಣ್ಣ, ಒಂದಾಗಿರಬಹುದು. ನೀವು ಮಾತ್ರ ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಕ್ಟ್ರಿ ಅಂದ್ಕೊಂಡು ನಿಮ್ಮ ಆಸ್ತಿನೆಲ್ಲ ನಿಮ್ಮ ಮಕ್ಕಳಿಗೆ ಮಾಡಿ, ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿ ನನ್ನ ಪಾಲಿನ ಆಸ್ತಿನೂ ಇದೇ ಮನೆಯಲ್ಲಿ ಇರೋ ಹಾಗೆ ಮಾಡಿ. ಅದು ನಿಮ್ಮ ಮಕ್ಕಳ ಹೆಸರಿಗೆ ಆಗುತ್ತೆ. ಇದೇ ಅಲ್ವಾ ನಿಮ್ಮ ಎಲ್ಲರ ಯೋಚನೆ? ವೈದೇಹಿ, ಆ ಥರ ಏನೂ ಇಲ್ಲ ನಮ್ಮ ಮನಸ್ಸಲ್ಲಿ. ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಅವರಿನ್ನೂ ಚಿಕ್ಕವರು, ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು ಎಂದರು ನರೇಂದ್ರ. ಅದಕ್ಕೆ ಅಣ್ಣ ನಾನು ಹೇಳ್ತಿರೋದು, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಪಾಲಿನ ಆಸ್ತಿ ನನಗೆ ಈಗಲೇ ಕೊಟ್ಟುಬಿಡಿ. ವೈದೇಹಿ, ಇಷ್ಟಕ್ಕೆಲ್ಲ ಆಸ್ತಿ ಯಾಕಮ್ಮ ಭಾಗ ಮಾಡೋದು? ನನ್ನ ಮನಸ್ಸಲ್ಲೂ ಅದೇ ಯೋಚನೆನೇ ಇರೋದಮ್ಮ. ನಿನ್ನ ಮಕ್ಕಳು ಈ ಮನೆ ಸೊಸೆಯಂದ್ರಾದರೆ ಎಲ್ಲರೂ ಒಟ್ಟಿಗೆ ಇರಬಹುದಲ್ಲಮ್ಮ ಎಂದರು ವಿಷ್ಣುರವರು. ಚೆನ್ನಾಗಿದೆ ಅಪ್ಪ ನಿಮ್ಮ ಈ ಯೋಚನೆ. ನನ್ನ ಗಂಡ ಈ ಮನೆಗೆ ದುಡಿಯೋದಲ್ಲದೆ ನನ್ನ ಮಕ್ಕಳು ಈ ಮನೆ ಸೊಸೆಯಂದ್ರಾಗಿ ಇಲ್ಲಿ ಕತ್ತೆ ದುಡ್ದು ಹಾಕಿ ದುಡಿಲಿ ಅಂತಿದ್ದೀರಾ? ನನಗೆ ಬೇಕಾಗಿಲ್ಲ ಅಪ್ಪ. ನನ್ನ ಆಸ್ತಿನ ನನಗೆ ಕೊಡಿ ಸಾಕು. ವೈದೇಹಿ, ತಪ್ಪು ಮಾಡ್ತಿದ್ಯಾ ನೀನು ಎಂದರು ರಘುರಾಜ್. ನಿಮಗೆ ನನ್ನ ಮೇಲೆ ಪ್ರೀತಿ ನಂಬಿಕೆ ಇದ್ದರೆ ದಯವಿಟ್ಟು ಸುಮ್ಮನಿದ್ದು ಬಿಡಿ ಎಂದು ಅವರ ಬಾಯಿಯನ್ನು ಮುಚ್ಚಿಸಿದಳು ವೈದೇಹಿ.
ಅಪ್ಪ, ನನಗೆ ಈ ಮನೇಲಿ ನೀವು ಅಣ್ಣಂದ್ರಿಗೆ ಕೊಟ್ಟಿರೋ ಅಷ್ಟೇ ಅಧಿಕಾರ ಕೊಟ್ಟಿದ್ರೆ ನನ್ನ ಪಾಲಿನ ಆಸ್ತಿ ನನಗೆ ಕೊಟ್ಬಿಡಿ ಈಗಲೇ. ಅವಳ ಮಾತಿಗೆ ಸಿಲುಕಿದ ವಿಷ್ಣುರವರು ಆಗಿಂದಾಗಲೇ ಅವಳ ಹೆಸರಿನ ಆಸ್ತಿಯ ಪತ್ರಗಳನ್ನು ಅವಳ ಕೈಗಿಟ್ಟರು. ಅದರಲ್ಲಿ ಅವಳ ಹೆಸರಿಗೆ ಜಮೀನಿತ್ತು. ಅದನ್ನು ಕಂಡ ವೈದೇಹಿ, ಅಪ್ಪ, ನನಗೆ ಈ ಜಮೀನೆಲ್ಲ ಬೇಡ, ನನಗೆ ಸೀರೆ ಫ್ಯಾಕ್ಟ್ರಿ ನನ್ನ ಹೆಸರಿಗಾಗಬೇಕು ಅಷ್ಟೇ ಎಂದು ಆಗ ಚೆನ್ನಾಗಿ ಹೆಸರುವಾಸಿಯಾಗಿದ್ದ ಸೀರೆಯ ಫ್ಯಾಕ್ಟರಿಯನ್ನೇ ಕೇಳಿದಳು. ಜಮೀನಾದರೆ ತನ್ನ ಗಂಡನಿಗೆ ವ್ಯವಸಾಯ ಮಾಡಲು ಬರುವುದಿಲ್ಲ. ಅದೇ ಸೀರೆಯ ಫ್ಯಾಕ್ಟರಿ ತನ್ನ ಹೆಸರಿಗಾದರೆ ಅದನ್ನು ತನ್ನ ಗಂಡ ಚೆನ್ನಾಗಿ ನಿಭಾಯಿಸಬಲ್ಲ ಎಂಬ ಯೋಚನೆ ಅವಳಿಗೆ. ಅದು ನರೇಂದ್ರ ಕಷ್ಟಪಟ್ಟು ಕಟ್ಟಿರೋ ಕಂಪ್ನಿ ವೈದೇಹಿ. ಅವನು ಸೀರೆ ಬಗ್ಗೆ ಚೆನ್ನಾಗಿ ಅರ್ಥಕೊಂಡು ತನ್ನ ಬೆವರು ಸುರಿಸಿ ಕಟ್ಟಿರೋ ಫ್ಯಾಕ್ಟ್ರಿ ಅದು. ಅದ್ರ ಮೇಲೆ ಅವನಿಗೆ ಹೆಚ್ಚು ಹಕ್ಕಿರೋದು ಎಂದರು ವಿಷ್ಣುರವರು. ಅದಕ್ಕೆ ಹಣ ಸುರಿದಿದ್ದು ನೀವೇ ಅಲ್ವಾ ಅಪ್ಪ? ಈಗ ಅದು ಇರೋದು ನಿಮ್ಮ ಹೆಸರಿಗೆ ಅಲ್ವಾ? ಅಪ್ಪ, ಫ್ಯಾಕ್ಟ್ರಿ ಯಾರದ್ದಾದ್ರೇನು, ನಾವೇ ಅಲ್ವಾ ಕಷ್ಟಪಟ್ಟು ದುಡಿಯೋದು, ಅದನ್ನು ಅವಳ ಹೆಸರಿಗೆ ಬರೆದ್ಬಿಡಿ ಅಪ್ಪ ಎಂದರು ನರೇಂದ್ರ. ವೈದೇಹಿಯ ಖುಷಿಗೋಸ್ಕರ ನರೇಂದ್ರರವರು ಕಟ್ಟಿ ಬೆಳೆಸಿದ್ದ ಸೀರೆಯ ಫ್ಯಾಕ್ಟರಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡ ವೈದೇಹಿ ತನ್ನ ಗಂಡ ಮತ್ತು ಮಕ್ಕಳ ಜೊತೆ ಕೋಣೆಗೆ ನಡೆದು ಬಟ್ಟೆಯ ಬ್ಯಾಗ್ ಹಿಡಿದು ಹೊರಬಂದಳು. ಆಗಿಂದಾಗಲೇ. ಎಲ್ಲಿಗೆ ಹೋಗ್ತಿದ್ಯಾ ವೈದೇಹಿ? ಕೇಳಿದರು ವತ್ಸಲ. ಇಲ್ಲೇ ಇದ್ದರೆ ಏನಾದರೂ ಮಾಡಿ ನನ್ನ ಮಕ್ಕಳನ್ನು ನಿಮ್ಮ ಸೊಸೆಯರನ್ನಾಗಿ ಮಾಡ್ಕೋತೀರಾ ನೀವು? ಅದಕ್ಕೆ ನಾನು ನನ್ನ ಕುಟುಂಬದ ಜೊತೆ ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ವೈದೇಹಿ, ಹಾಗೆ ಮಾಡಬೇಡಮ್ಮ. ಈ ಮನೆ ನನ್ನ ಖುಷಿ. ಇದರಲ್ಲಿರೋ ಪ್ರತಿಯೊಬ್ಬರೂ ನನಗೆ ಮುಖ್ಯ. ಈ ಮನೆ ಬಿಟ್ಟು ಹೋಗಿ ನಮ್ಮೆಲ್ಲರ ಮನಸ್ಸಿಗೆ ನೋವು ಕೊಡಬೇಡಮ್ಮ. ಕಣ್ಣಲ್ಲಿ ನೀರು ತುಂಬಿಕೊಂಡ ವಿಷ್ಣುರವರು ಕೇಳಿದರು. ಹೌದು ವೈದೇಹಿ, ನನ್ನ ಯೋಚನೆ ತಪ್ಪಾಗಿದ್ದರೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಈ ಮನೆ ಬಿಟ್ಟು ಹೋಗಬೇಡ. ವೈದೇಹಿಯ ಕಾಲಿಗೆ ಬಿದ್ದು ಕೇಳಿದರು ವತ್ಸಲ. ಬೆಂಕಿ ಮುಂದೆ ಬೆಣ್ಣೆ ಇಟ್ಟರೆ ಕರಗದೆ ಇರುತ್ತಾ ಆತಗೆ ಎಂದ ವೈದೇಹಿ ಆಸ್ತಿಯ ಮೋಹಕ್ಕೆ ಬಿದ್ದು ಆ ಚಂದದ ಮನಗಳಿಗೆ ನೋವು ಕೊಟ್ಟು ಹೊರಬಂದಿದ್ದಳು. ಅಂದು ಅವಳ ಮನದಲ್ಲಿನ ಸ್ವಾರ್ಥದ ಯೋಚನೆಯೊಂದು ಅಷ್ಟು ದೊಡ್ಡ ಕುಟುಂಬವನ್ನು ಒಡೆದಿತ್ತು. ತನಗೆ ಬೇಕಿದ್ದ ಆಸ್ತಿಯನ್ನು ತೆಗೆದುಕೊಂಡು ಊರು ಬಿಟ್ಟು ಹೋದ ವೈದೇಹಿಗೆ ಗೊತ್ತಾಗಲಿಲ್ಲ ಅವಳ ಈ ಹಠ ಕೃಷ್ಣನ ತಾಯಿಯನ್ನು ಎಷ್ಟು ಘಾಸಿಗೊಳಿಸಿತೆಂದು, ಕೃಷ್ಣನ ಮನ ಎಲ್ಲವನ್ನೂ ನೆನೆದು ಎಷ್ಟು ನೋವು ಪಟ್ಟಿತೆಂದು. ತನ್ನಿಂದಲೇ ಇಷ್ಟೆಲ್ಲ ಆಗಿದ್ದು ಎಂಬ ನೋವನ್ನು ಮನದಲ್ಲಿ ತುಂಬಿಕೊಂಡ ವತ್ಸಲ ಅದೇ ನೋವಿನಲ್ಲಿ ಹಾಸಿಗೆ ಹಿಡಿದು ಒಂದು ದಿನ ಲೋಕವನ್ನೇ ತ್ಯಜಿಸಿಬಿಟ್ಟರು. ಇದೆಲ್ಲವೂ ಕೃಷ್ಣನ ಮನದಲ್ಲಿ ಅಚ್ಚೊತ್ತಿತ್ತು. ಇಷ್ಟೆಲ್ಲವನ್ನೂ ವೇದ್ಗೆ ಹೇಳಿದ ಕೃಷ್ಣನ ಕಣ್ಣಲ್ಲಿ ನೀರು ತುಂಬಿತ್ತು. ನಾನಿಲ್ಲಿಗೆ ಯಾಕೆ ಬಂದೆ, ಯಾಕೆ ಒಬ್ಬನೇ ಇದ್ದೀನಿ ಅಂತ ನಿನಗೆ ಗೊತ್ತಾಗಬೇಕಲ್ಲ ವೇದ್. ನಾನಿಲ್ಲಿರೋದು ಒಡೆದು ಹೋಗಿರೋ ನನ್ನ ಕುಟುಂಬನ ಒಂದು ಮಾಡೋಕ್ಕೆ. ನನ್ನ ಅಮ್ಮ ಕಣ್ಣು ಮುಚ್ಚೋದಕ್ಕೂ ಮೊದಲು ಹೇಳಿದರು, ನನ್ನಿಂದ ಒಡೆದಿರೋ ಈ ಕುಟುಂಬನ ನೀನು ಒಂದು ಮಾಡು ಕೃಷ್ಣ ಅಂತ. ನಮ್ಮ ಊರಲ್ಲಿ ಯಾರೋ ಒಬ್ಬರು ಅತ್ತೆ ಮಾವನ್ನ ಈ ಊರಲ್ಲಿ ನೋಡಿ ಈ ಊರಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಊರಿಗೆ ಓದೋಕ್ಕೆ ಬಂದಿದ್ದು, ಇಲ್ಲೇ ಕೆಲಸ ಮಾಡ್ತಿರೋದು ಎಂದವ ತನ್ನ ಕಣ್ಣಂಚಿನ ನೀರೊರೆಸಿದ. ನಿನಗೆ ಇನ್ನೊಂದು ವಿಷಯ ಗೊತ್ತಾ ವೇದ್? ನಮ್ಮ ಅತ್ತಿಗೆ ಅವ್ರ ಮಕ್ಕಳನ್ನು ನಾನು ನಮ್ಮ ಅಣ್ಣ ಮದುವೆ ಆಗಬಾರ್ದು ಅಂತ ಇತ್ತಲ್ವ. ನಮ್ಮ ಅಣ್ಣ ಸಮರ್ಥ್ ಮದುವೆ ಆಗಿದೆ ಆಲ್ರೆಡಿ. ನನಗೆ ನನ್ನ ಶ್ರೀ ನನ್ನ ಮನಸ್ಸಲ್ಲಿ ಈಗಲೂ ಇದ್ದಾಳೆ. ಅವಳು ನನ್ನ ಬಿಟ್ಟು ಹೋದ್ಮೇಲೆ ನನಗೆ ಬುದ್ಧಿ ಬರೋವರೆಗೂ ಅವಳ ಫೋಟೋನೇ ನೋಡ್ತಾ ದಿನ ಕಳಿತಿದ್ದೀನಿ. ಅವಳ ಜೊತೆ ನನಗಿದ್ದ ಬಾಂಧವ್ಯ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅವಳು ಹೇಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವಳ ಮೇಲೆ ನನಗೆ ಪ್ರೀತಿ ಇದೆ. ನಾನು ಅವಳನ್ನೇ ಮದುವೆ ಆಗಬೇಕು, ಅವಳೇ ನನ್ನ ಸಂಗಾತಿ ಆಗಬೇಕು ಅನ್ನೋ ಅಷ್ಟು ಪ್ರೀತಿ ಇದೆ. ನಮ್ಮ ಅತ್ತೆ ಬೇಡ ಅಂದರೂ ನನಗೆ ಅವಳನ್ನೇ ಮದುವೆ ಆಗಿ ನಮ್ಮ ಕುಟುಂಬನ ಒಂದು ಮಾಡೋ ಆಸೆ. ಅದಕ್ಕೆ ನಾನು ಅವಳನ್ನು ಹುಡುಕ್ತಾನೇ ಇದ್ದೀನಿ ಎಂದ ಕೃಷ್ಣ ಮುಗುಳ್ನಕ್ಕ ವೇದ್ ಮುಖ ನೋಡಿ. ಆ ನೋವಲ್ಲೂ ಅವನದ್ದು ನಗುವೆ. ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಾಗಿಲ್ವಾ ಇನ್ನು? ಇಲ್ಲ, ಅವಳ ಅಕ್ಕ ವರ್ಣ ನಾನು ಓದುವಾಗ ಸಿಕ್ಕಳು. ಆದರೆ ಅವಳಿಂದ ಇನ್ನೊಂದು ಘಟನೆನೇ ನಡೆದು ಹೋಯಿತು. ಅವಳಿಂದ ನನ್ನ ಕುಟುಂಬನ ಒಂದು ಮಾಡಬಹುದು ಅಂತ ಇದ್ದಿದ್ದು ಒಂದೇ ಆಸೆನೂ ಈಗ ದೂರಾಗಿದೆ. ಅವಳೀಗ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ಕಥೆನೇ ಇದೆ. ಅದನ್ನು ನಿನಗೆ ಇನ್ನೊಂದು ದಿನ ಹೇಳ್ತೀನಿ. ಆದರೆ ನನ್ನ ಶ್ರೀನ ನಾನು ಹುಡುಕ್ತೀನಿ ಒಂದು ದಿನ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಇದಕ್ಕೇನಾ ನೀನು ಶ್ರೀನಿಕಾನ ದೂರ ಇಡ್ತಿರೋದು? ಹೌದು ಎಂದ ಕೃಷ್ಣನಿಗಾದರೂ ಏನು ಗೊತ್ತು,
ಆಗಿನ ವೈದೇಹಿಯೇ ಈಗಿನ ವಿಶಾಖಳಾಗಿ ತನ್ನ ತವರು ಮನೆ ತನ್ನನ್ನು ಹುಡುಕಿ ಬರಬಾರದೆಂದು ತನ್ನ ಕುಟುಂಬದ ಹೆಸರೇ ಬದಲಾಯಿಸಿ ಆಸ್ತಿಯ ಅಹಂನಿಂದ ಮೆರೆಯುತ್ತಿದ್ದಾಳೆಂದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.